கர்நாடக முதலமைச்சர் சித்தராமையா செய்தியாளர்களை சந்தித்து வருகிறார். அதை நேரலையில் பார்க்கலாம். ಅವರು ಕೇಂದ್ರ ಸರ್ಕಾರ ಎರಡೂ ರಾಜ್ಯದ ಎಕ್ಸಿಕ್ಯೂಟಿವ್ ಹೆಡ್ಸ್ ಅವ್ರನ್ನ ಕರೆದು ನೆಗೋಸಿಯೇಟ್ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅಂತಕ್ಕಂಥ ಸಲಹೆಯನ್ನು ಕೊಡ್ತಾರೆ. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನಾರಿಮನ್ ಅವ್ರನ್ನು ಕೇಳ್ತಾರೆ, ಮತ್ತೆ ತಮಿಳುನಾಡಿನ ಅಡ್ವೊಕೇಟ್ ನಾಪಡೆ ಮಿಸ್ಟರ್ ನಾಪಡೆ ಶೇಖರ್ ನಾಪಡೆ ಅವ್ರನ್ನು ಕೂಡ ಕೇಳ್ತಾರೆ. ಅವರು ನಾವು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತೀವಿ. ಅದು ಮತ್ತೆ ರಾಜ್ಯ ಸರ್ಕಾರದ ನಮ್ಮ ನಾರಿಮನ್ ಅವರು ಏನಂತೆ ಸಲಹೆ ಕೊಡ್ತಾರೆ ಅಂತಂದ್ರೆ, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ, ಮಾತುಕತೆಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಸಲಹೆ ಕೊಡ್ತಾರೆ. ಅದಕ್ಕೆ ನಮ್ಮ ವಕೀಲರು ಒಪ್ಕೊಳ್ತಾರೆ, ತಮಿಳುನಾಡಿನ ವಕೀಲರು ಕೂಡ ಒಪ್ಕೊಳ್ತಾರೆ. ಅದರಂತೆ ಈಗಾಗಲೇ ಕೇಂದ್ರ ಸರ್ಕಾರ ನಾಳೆ 29ನೇ ತಾರೀಕು 11:30ಕ್ಕೆ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ನೀರಾವರಿ ಮಂತ್ರಿಗಳು ಕೂಡ ಕರ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿ, ಇರಿಗೇಷನ್ ಸೆಕ್ರೆಟರಿ ಮತ್ತೆ ಚೀಫ್ ಇಂಜಿನಿಯರ್, ಟೆಕ್ನಿಕಲ್ ಮನುಷ್ಯ ಇರಬೇಕು ಅಂತೇಳಿ ಅವ್ರನ್ನು ಕೂಡ ಕರೆದಿದ್ದಾರೆ. ಸೊ ಒಟ್ಟಾರೆ 5 ಜನ ಡೆಲಿಗೇಟ್ಸ್ ನಾಳೆ ಸಭೆಗೆ ಬರಬೇಕು ಅಂತ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಇದು ಒಂದು ಆದೇಶದಲ್ಲಿ ಹೇಳಿರ್ತಕ್ಕಂಥದ್ದು. ಎರಡನೇದು, ಇನ್ ದಿ ಮೀನ್ ವೈ ಇಂದಿನಿಂದ ಅಂದರೆ 28ನೇ ತಾರೀಕಿನಿಂದ 30ರವರೆಗೆ, ಯಾಕಂದ್ರೆ 30ನೇ ತಾರೀಕು ಮತ್ತೆ ಈ ಮ್ಯಾಟರ್ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾ ಇದೆ. 3 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ಸ್ ನಂತೆ ನೀರು ಬಿಡಬೇಕು ತಮಿಳುನಾಡಿಗೆ ಅಂತ ಆದೇಶನೂ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆ ಹೇಳ್ತಾ ಇನ್ನೊಂದು ಮಾತು ಏನು ಹೇಳಿದ್ದಾರೆ ಅಂದ್ರೆ, ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಇನ್ ಫ್ಯೂಚರ್ ಇನ್ ಎನಿ ಇವೆಂಚುಯಾಲಿಟಿ ಅಂತ ಹೇಳ್ತಾರೆ. ಅದನ್ನು ಕೂಡ ಹೇಳಿದ್ದಾರೆ. ಸೊ ಇದು ನಿನ್ನೆ ಆಗಿರ್ತಕ್ಕಂಥ ಆದೇಶ. ಈ ಆದೇಶ ಬಂದ ಮೇಲೆ ನಾನು ಕೂಡಲೇ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದೆ. ಇವತ್ತು ಸರ್ವಪಕ್ಷಗಳ ಸಭೆಗೆ ಕೇಂದ್ರದ ಸಚಿವರುಗಳು, ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥವರು, ಆಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಸೆಂಬ್ಲಿ, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಕೌನ್ಸಿಲ್, ಜೆಡಿಎಸ್ನ ಫ್ಲೋರ್ ಲೀಡರು ಕುಮಾರಸ್ವಾಮಿ, ಆಮೇಲೆ ಅಪ್ಪರ್ ಹೌಸ್ನಲ್ಲಿ ಫ್ಲೋರ್ ಲೀಡರು ಜೆಡಿಎಸ್ನವರು, ಜೊತೆಗೆ ಆಲ್ ಎಂಪಿಸ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ, ಅಂಡ್ ಪುಟ್ಟಣ್ಣಯ್ಯ ಫ್ರಮ್ ರೈತ ಸಂಘ, ಅದೇಂತ ಸರ್ವೋದಯ ಪಕ್ಷ, ಅವರು ಕೂಡ ಬಂದಿದ್ರು. ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು,
ವೀರಪ್ಪ ಮೊಯ್ಲಿ ಅವರು ಅವರೆಲ್ಲ ನಮ್ಮ ಎಂಪಿಗಳೆಲ್ಲ ಕೂಡ ಬಂದಿದ್ದರು. ಭಾರತೀಯ ಜನತಾ ಪಕ್ಷದ ಎಂಪಿಗಳು ಕೂಡ ಬಂದಿದ್ದರು. ಬಿಜೆಪಿ ಎಂಪಿ ಪುಟ್ಟರಾಜ್ ಬಂದಿದ್ದರು. ಜಗದೀಶ್ ಶೆಟ್ಟರು, ಈಶ್ವರಪ್ಪ, ಯಡಿಯೂರಪ್ಪ, ಅನಂತಕುಮಾರ್, ಆಮೇಲೆ ಸದಾನಂದ ಗೌಡರು, ಆಮೇಲೆ ರಮೇಶ್ ಜಿಗಜಿಣಗಿ ಇವರೆಲ್ಲರೂ ಕೂಡ ಸಭೆಯಲ್ಲಿ ಹಾಜರಿದ್ದರು. ಅವ್ರದ್ದೆಲ್ಲರದು ಅಭಿಪ್ರಾಯ ಭಾರತೀಯ ಜನತಾ ಪಕ್ಷದವ್ರದ್ದು ಮತ್ತು JDSನವರು ಮಾತನಾಡಿದವರು ಜಗದೀಶ್ ಶೆಟ್ಟರು, ಈಶ್ವರಪ್ಪ, ಯಡಿಯೂರಪ್ಪ, ಅನಂತಕುಮಾರ್, ಸದಾನಂದ ಗೌಡ ಇವರೆಲ್ಲರೂ ಕೂಡ ಮಾತನಾಡಿದರು. ಕುಮಾರಸ್ವಾಮಿ ಮತ್ತೆ ದತ್ತ, YSV ದತ್ತ ಅವರು ಕೂಡ ಮಾತಾಡೋದು. ಅವರು ಸಲಹೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ನೀವು ಅಸೆಂಬ್ಲಿನಲ್ಲಿ ರೆಸಲ್ಯೂಷನ್ ಮಾಡಿದ್ದೀರಿ 23ನೇ ತಾರೀಕು. ಈಗಿರ್ತಕ್ಕಂಥ ನೀರು ಕುಡಿಯ ನೀರಿಗೆ ಉಪಯೋಗಿಸಬೇಕು, ಬೇರೆ ಯಾವುದಕ್ಕೂ ಕೂಡ ಅದನ್ನು ಬಳಸಬಾರದು ಅಂತಕ್ಕಂಥ ರೆಸಲ್ಯೂಷನ್ ಮಾಡಿದ್ದೀರಿ. ಹಾಗಾಗಿ ರೆಸಲ್ಯೂಷನ್ ಇರೋದ್ರಿಂದ ನಾಳೆ ಕೇಂದ್ರ ಸರ್ಕಾರ ಇಬ್ಬರೂ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದಿರೋದ್ರಿಂದ ಈಗೇನು ಸುಪ್ರೀಂ ಕೋರ್ಟ್ನವರು ಇವತ್ತಿನಿಂದ 6,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾಳೆವರೆಗೆ ಮುಂದೂಡೋದು ಒಳ್ಳೆಯದು ಅಂತಕ್ಕಂಥದ್ದನ್ನ ಸಲಹೆ ಕೊಟ್ಟಿದ್ದಾರೆ. ಇದು JDSನವರು ಹೇಳಿದ್ದಾರೆ, ಬಿಜೆಪಿಯವರು ಹೇಳಿದ್ದಾರೆ, ಕೇಂದ್ರದ ಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮವರು ಕೂಡ ಹೇಳಿದ್ದಾರೆ. ಅದರಿಂದ ನಾಳೆ ನಾನು ಹೋಗ್ತಾ ಇದ್ದೀನಿ. ನಾಳೆ 11:30ಗೆ ಉಮಾಭಾರತಿ ಅವರು ಮೀಟಿಂಗ್ ಕರೆದಿದ್ದಾರೆ. ಆ ಸಭೆಗೆ ನಾನು ಹೋಗ್ತಾ ಇದ್ದೀನಿ. ಆ ಸಭೆಯಲ್ಲಿ ಈಗಾಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ಪ್ರಸ್ತಾಪ ಮಾಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟೀಸ್ನು ಕೂಡ ಅಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಮಗೆ ನ್ಯಾಯಾಲಯದ ಆದೇಶವನ್ನು ಅಗೌರವ ಮಾಡಬೇಕು ಅಂತಕ್ಕಂಥ ಯಾವುದೇ ಉದ್ದೇಶ ಇಲ್ಲ. ನಾವು ನೀರಿಲ್ಲದೆ ಇದ್ದ ಕಾರಣಕ್ಕೋಸ್ಕರ ನಮಗೆ ಇರ್ತಕ್ಕಂಥ ನೀರು ಕುಡಿಯಕ್ಕೆ ಬೇಕಾಗಿರೋದ್ರಿಂದ ನಾವು ಅಸೆಂಬ್ಲಿ ಲೆಜಿಸ್ಲೇಚರ್ನಲ್ಲಿ ಶಾಸಕಾಂಗ ಸಭೆಯಲ್ಲಿ ಇಂಥ ಒಂದು ನಿರ್ಣಯ ಮಾಡಿದ್ದೀವಿ. ಅದರಿಂದ ನಾವು ಆ ನಿರ್ಣಯದ ಪ್ರಕಾರ ಮತ್ತೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಹೇಳಿರ್ತಕ್ಕಂಥ ಸಲಹೆಗಳ ಪ್ರಕಾರ ನೀರು ಬಿಡ್ತಕ್ಕಂಥದನ್ನ ಮುಂದೂಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ನಾಳೆ ಏನಾಗುತ್ತೆ ಅಲ್ಲಿ ತೀರ್ಮಾನ ಏನಾಗುತ್ತೆ ಅದು ನೋಡ್ಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡ್ತಕ್ಕಂಥದ್ದನ್ನ ಮಾಡ್ತೀವಿ. ಅಲ್ಲ, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ರಿ. ನಾಳೆ ಮೀಟಿಂಗ್ ಇದೆ, ನಾಳೆವರೆಗೆ ನೀರು ಬಿಡೋದನ್ನ ಮುಂದೂಡಿದೀವಿ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾವ
ಹಿನ್ನೆಲೆಯಲ್ಲಿ ಹೇಳಿದ್ದೀವಿ. ಇವತ್ತು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಬಂದಂಥ ಸಲಹೆಗಳು, ವಿರೋಧ ಪಕ್ಷದವರಿಂದ, ಕೇಂದ್ರದ ಮಂತ್ರಿಗಳಿಂದ ಅವರಿಂದ ಬಂದಂಥ ಸಲಹೆಗಳು, ಮತ್ತು ನಮ್ಮ ಕ್ಯಾಬಿನೆಟ್ನಲ್ಲಿ ಈ ಹಿನ್ನೆಲೆಯಲ್ಲಿ ಕೆಲ ಚರ್ಚೆಗಳು, ಮತ್ತು ಅಲ್ಲಿ ಮೂಡು ಬಂದಂಥ ಅಭಿಪ್ರಾಯ, ಇವೆಲ್ಲ ಹಿನ್ನೆಲೆಯಲ್ಲಿ ಈ ಥರದ್ದು ಒಂದು ಆಮೇಲೆ ಗ್ರೌಂಡ್ ರಿಯಾಲಿಟಿ, ವಸ್ತು ಸ್ಥಿತಿ, ಇವನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾಳೆ ಅಲ್ಲಿ ಚರ್ಚೆ ಮಾಡಿ. No, there is no feedback so far, but you have been directed by the Supreme Court to attend the meeting tomorrow, and we will explain all our difficulties, the ground realities we are facing, and also the unanimous resolution we have passed in the legislature, Karnataka legislature, and the storage of water in our 4 reservoirs, and all these aspects will be brought to the notice of the Government of India, and also the notice of the Tamil Nadu government, represented by Chief Minister of Tamil Nadu. The Supreme Court has specifically said that no obstruction should come despite the resolution we are giving this order. So no obstruction should come in following this order. Yes, we are aware of it. We are aware of it, and we are also aware of the resolution passed in the legislature, and also the suggestions made by the opposition parties and the central ministers. But not releasing water for a day, would it attract contempt of court? Not releasing water for a day also, wouldn't that attract contempt of court? Specifically said 3 days has to be released. Yes. Madam? The date of the Supreme Court order. ಅವತ್ತಿಂದ 3 ದಿವಸ ರಿಲೀಸ್ ಮಾಡಬೇಕು ಅಂತ ಅವ್ರು ಹೇಳಿರೋದು. Ultimately 18,000 cusecs. ಆಯ್ತು ನೋಡಿಯಪ್ಪ, ನಾಳೆ ಇದನ್ನ ಚರ್ಚೆ ಮಾಡ್ತೀವಿ. ನಮಗೆ there is a direction by the legislature also. Whatever water in our reservoirs will be reserved for the drinking water purposes, isn't it? That we have to keep it in mind also. And you have to go by the direction of the legislature also. So keeping this also in mind, and also the direction given by the Honorable Supreme Court, we will discuss tomorrow in the meeting of the Chief Ministers, and afterwards let us see what is going to be, what will be the decision come out in that meeting. Has the Water Resources Minister communicated to you in writing that we can decide tomorrow after the meeting whether to release water or not to release water? Pardon? As the Water Resources Minister of the Government of India advised you not to release water till such time that the meeting takes place tomorrow. How can we expect it? Has he given you in writing? We can't answer this type of questions. Will you call for all party meeting again for tomorrow? ನಾಳೆ ತಿರ್ಗಾ all party meeting ಕರೀರಿ. Let us first meet in the meeting. No, let us see. First attend the meeting. We do not know the outcome of the meeting, tomorrow's meeting. After that, we will decide whether we should go back to the assembly, or we must call again the all-party meeting, and all those things, all these options are there. We look into it. Have you ministers said they will help you arrive at a compromise when they came to the meeting today? Are you hoping for a compromise? Do you feel the centre will be sympathetic? Pardon? Do you feel the centre will be sympathetic? They will understand. See, at this moment, I can't say anything. I'm hopeful that We are going tomorrow. I am going. I will attend the meeting. I will put forward our case in that meeting. Let us see what will come out from in this meeting. Tomorrow's meeting decide our future legal strategy as well. Pardon? Will tomorrow's meeting determine our future legal strategy as well? It is premature to answer all these questions. Thank you. Thank you. Sir, are you hoping
should have